ಈ ನಿದ್ದೆ ಅನ್ನೋದು ನಮಗೆ ಬೇಕು ಅಂದಾಗ ಬರಲ್ಲ, ಬೇಡ ಅಂದಾಗ ಬಿಡಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದವಳೆ ವಿಭೂತಿ ಧರಿಸಲಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಫೀಲ್ ಆಗುತ್ತೆ. ಅದಕ್ಕೆ ನಾನು ಏನ್ ಮರೆತರು ಕೂಡ ವಿಭೂತಿ ಧರಿಸೋದಂತೂ ಮರೆಯೋದೆಲ್ಲಿಂದ ಬಂತು, ಅದು ರೂಢಿನೇ ಆಗೋಗ್ಬಿಟ್ಟಿದೆ. ಇನ್ನ ಇವತ್ತಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಜನ ಈ ರೆಸಿಪಿನೂ ಕೂಡ ಕಮೆಂಟ್ ಮಾಡಿದ್ರಿ, ಸೊ ಹಾಗಾಗಿ ಇವತ್ತು ಬೆಳಗಿನ ತಿಂಡಿಗೆ ಅದನ್ನೇ ಮಾಡ್ಕೋತಾ ಇದ್ದೆ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನೀಟಾಗಿ ಬಾಡಿಸ್ಕೊಂಡು, ಇನ್ನು ಅದಾದ್ಮೇಲೆ ಕ್ಯಾರೆಟ್, ಬೀನ್ಸ್, ಹಾಗೇನೆ ಇದ್ರೆ ಎಲೆಕೋಸು ಕೂಡ ಹಾಕೋಬಹುದು. ನನ್ನ ಹತ್ರ ಎಲೆಕೋಸು ಇರಲಿಲ್ಲ, ಸೊ ಹಾಗಾಗಿ ಕ್ಯಾರೆಟ್ ಮತ್ತೆ ಬೀನ್ಸ್ ಮಾತ್ರ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು. ಇನ್ನೊಂದ್ ಕಡೆ ಅನ್ನನ ಮೊದಲೇ ಕೂಗಕ್ಕೆ ಇಟ್ಟಿದ್ದೆ. ಇನ್ನು ತರಕಾರಿ ಎಲ್ಲ ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ರೈಸ್ ಹಾಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಡ್ಕೋಬೇಕು. ಇನ್ನು ನೀಟಾಗಿ ಮಿಕ್ಸ್ ಎಲ್ಲ ಆದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಜೊತೆಗೆ ನಾನು ಮ್ಯಾಗಿ ಮಸಾಲ ಇತ್ತು ಅಂತ ಅದನ್ನ ಹಾಕೊಂಡಿದ್ದೆ. ನನಗೆ ಫ್ಲೇವರ್ ತುಂಬಾನೇ ಇಷ್ಟ ಇದ್ರದ್ದು, ಸೊ ಹಾಗಾಗಿ ಇಲ್ಲಾಂದ್ರೆ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇದನ್ನೆಲ್ಲ ಹಾಕಾದ್ಮೇಲೆ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು, ಬೇಕು ಅಂದ್ರೆ ನೀವು ಮತ್ತೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬಹುದು. ನಾನು ಮೊದಲೇ ಕ್ಯಾರೆಟ್ನ ತುರ್ದಿಟ್ಟಿದ್ದೆ, ಸೊ ಹಾಗಾಗಿ ಅದನ್ನ ಮತ್ತೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಹಾಗೇನೆ ನಾನು ಯಾವುದೇ ರೀತಿ ಕಲರ್ ಕೂಡ ಯೂಸ್ ಮಾಡಿಲ್ಲ, ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ವೈಸ್ ಮಾತ್ರ ಇನ್ನೂ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಯಾವ ರೆಸಿಪಿ ಟ್ರೈ ಮಾಡ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ಅದನ್ನ ಟ್ರೈ ಮಾಡ್ತೀನಿ. ಜಾಸ್ತಿ ನನಗೆ ಬಂದಿರೋ ಕಮೆಂಟ್ಸ್ಗಳಲ್ಲಿ ರೊಟ್ಟಿ ಮಾಡಿ ಅಂತಾನೆ ಬಂದಿರೋದು, ಸೊ ಅದು ಕಾಮನ್ ರೆಸಿಪಿ ಆಯಿತು. ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನ ಸಜೆಸ್ಟ್ ಮಾಡಿ, ಹಾಗೇನೆ ಅದ್ರ ಪ್ರೋಸೆಸ್ ಕೂಡ ನನಗೆ ತಿಳಿಸಿ, ನಾನು ಕೂಡ ಅದನ್ನು ಟ್ರೈ ಮಾಡಿ ಕಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಮ್ಮ ಸಾಹೇಬ್ರು ಶಿಸ್ತಾಗಿ ತಿಂಡಿ ತಿನ್ಕೊಂಡು ರೆಡಿಯಾಗಿ ಕೆಲಸಕ್ಕೆ ಅಂತ ಹೊರಟ್ರು. ಇನ್ನು ನಾನು ಕೂಡ ತಿಂಡಿ ತಿನ್ಕೊಂಡು ಹಾಗೆ ನಾಳೆ ತಿಂಡಿಗೆ ಅಂತ ಇಡ್ಲಿಗೆಲ್ಲ ನೆನಾಕ್ತಿದ್ದೆ. ಜೊತೆಗೆ ಒಂದು ಕಪ್ ಟೀ ಮಾಡ್ಕೊಂಡು ಅದನ್ನ ಕುಟ್ಕೊಂಡು ಬಟ್ಟೆ ಇತ್ತು ಅಂತ ಅದನ್ನ ಒಣಗಕ್ಕೆ ಬಂದೆ. ಜೊತೆಗೆ ಮೋಡ ಕೂಡ ಆಯಿತು. ಇನ್ನು ಮೊನ್ನೆ ಕೈ ಸುಟ್ಕೊಂಡಿದ್ದ ಪ್ರಭಾವ ಈ ಥರ ಗಾಯ ಆಗಿತ್ತು. ಇನ್ನು ಈ ನಿದ್ದೆ ಅನ್ನೋದು ನಮಗೆ ಬೇಕು ಅಂದಾಗ ಬರಲ್ಲ, ಬೇಡ ಅಂದಾಗ ಬರ್ದಲ್ಲೇ ಇರಲ್ಲ. ಯಾಕಂದರೆ ಇವಾಗಂತೂ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋದು ಬೇಡ ಅಂದ್ಕೊಂಡ್ರು ನಿದ್ದೆ ಬರುತ್ತೆ, ಆದರೆ ನೈಟು ನಿದ್ದೆ ಮಾಡಬೇಕು ಅಂದ್ರೂ ಕೂಡ ನಿದ್ದೆ ಬರ್ತಾ ಇಲ್ಲ. ಈ ಎಕ್ಸ್ಪೀರಿಯನ್ಸು ನಿಮಗೂ ಕೂಡ ಆಗಿರುತ್ತೆ ಅಲ್ವಾ? ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೌನ್ ಒಳಗಡೆ ಓಡಾಡ್ಕೊಂಬರೋಣ ಅಂತ ಹೋದ್ವಿ. ಜೊತೆಗೆ ಬಜಾರ್ ಒಳಗಡೆ ಏನಾದರೂ ಇಷ್ಟ ಆದರೆ ತರೋಣ ಅಂತ ಹೋದ್ವಿ. ಏನು ಇಷ್ಟ ಆಗಲಿಲ್ಲ ಅಂತ ಹಾಗೆ ಬರ್ತಾ ಐಸ್ ಕ್ರೀಮು, ಚಿಪ್ಸು ತಗೊಂಡು ಮನೆಗೆ ಬಂದು ಅಕ್ಕಿ ನೆನಾಕಿದ್ನಲ್ಲ ಅದನ್ನೆಲ್ಲ ರುಬ್ಬಿ ನೀಟಾಗಿ ಕವರ್ ಮಾಡಿ ಇಟ್ಟಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.